ಆದರೆ ಯಾವ ಮರ ಕೂಡ ಇರುವುದಿಲ್ಲ. ಹಂಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಯಾವ ಸಂಬಂಧಗಳು ಕೂಡ ಉಳಿದಿಲ್ಲ. ಹಂಗೆ ನಿಮ್ಮ ಸಂಬಂಧಗಳನ್ನು ಬೆಸಗಿಸುವಂತ ಒಂದು ಪವಿತ್ರವಾದಂಥ ಆಚರಣೆಗೆ ಇವತ್ತು ದಸರಾ ಹಬ್ಬ. ರಾಜಕಾರಣ, ನಮ್ಮ ಆಚಾರ ವಿಚಾರ ಎಲ್ಲ ಕೂಡ ಬದಿಗೊಟ್ಟು ಈ ಸುಸಂಭ್ರಮವನ್ನು ನೀವು ತೆಗೆದುಕೊಂಡಿರೋ ತೀರ್ಮಾನ ಇದು ನೀವು ಸರಿಯಾದ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀರಿ, ಶ್ರಮ ಪಡ್ತಾ ಇದ್ದೀರಿ. ನಮ್ಮ ತಂಗಡಿಯವರು ಮಾತಾಡಿದ್ರು, ನಮ್ಮ ಹಂಪನಗೌಡರು ಮಾತಾಡಿದ್ರು, ಇನ್ನು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷಿ ಸಚಿವರು ಕೂಡ ವಿಚಾರವನ್ನು ತಿಳಿಸಿದ್ರು. ಇನ್ನೆಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನು ಬಸವನಗೌಡ ಆದಿಯಾಗಿ ಅವರ ಅಭಿಪ್ರಾಯನ ತಿಳಿಸಿದ್ರು. ಇದಲ್ಲದೆ ನನಗೆ ನಮ್ಮ ಪಕ್ಷ ಭೇದವನ್ನು ಮರೆತು ವಿರೂಪಾಕ್ಷಪ್ಪನವರು ಮತ್ತು ರೈತರ ಮುಖಂಡರು ಮತ್ತು ಇನ್ನು ನಮ್ಮ ಮಾಜಿ ಸಚಿವರು ನಾಡಗೌಡರು ಆದಿಯಾಗಿ ನಮ್ಮೆಲ್ಲರ ಶಾಸಕರು ಕೂಡ ಸಿಗ್ನೇಚರ್ ಮಾಡಿ ನನಗೆ ತುಂಗಭದ್ರಾ ನೀರಾವರಿ ಯೋಜನೆಯ ಸಾಧಕ ಬಾಧಕಗಳು ಮತ್ತು ಪರಿಹಾರಗಳನ್ನು ಕುರಿತು ಇವತ್ತು ನಮ್ಮ ಬಯಾಪುರ ಆದಿಯಾಗಿ ಶರಣಗೌಡ ಬಯಾಪುರ ಆದಿಯಾಗಿ ಬಸವನಗೌಡ ದದಲ್ಲು ಎಲ್ಲ ಸೇರಿ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಈ ಅರ್ಜಿ ಕೂಡ ಖಂಡಿತವಾಗಿ ಅವರು ಏನು ಸಲಹೆ ಇದೆ ನಾನೀಗಾಗಲೇ ಅದರ ಮೇಲೆ ಅಧಿಕಾರಿಗಳಿಗೆ ಬರೆದಿದ್ದೇನೆ. ಕೂಡಲೇ ಎಲ್ಲ ವಿಚಾರಗಳ ಬಗ್ಗೆ ಒಂದು ಅರ್ಜಿಯನ್ನು ಕರಿಬೇಕು, ಸಭೆಯನ್ನು ಕರಿಬೇಕು, ಕರೆದು ನಾವು ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೋ ಮಾಡಬೇಕು ಅಂತೇಳಿ. ತಂಗಡಿಯವರು ಒಂದು ಬಹಳ ಪ್ರಮುಖವಾದಂಥ ವಿಚಾರವನ್ನು ತಮಗೆ ಮುಂದಿಟ್ಟರು. ಏನು ಮೊನ್ನೆ ನಮ್ಮ ತುಂಗಭದ್ರಾ ಯೋಜನೆ, ಆ ಯೋಜನೆ 70 ವರ್ಷ ಆಗಿ ಏನು ಗೇಟ್ ಒಡೆದೋಗಿತ್ತಲ್ಲ, ಆ ಗೇಟ್ ಒಡೆದೋದಾಗ ಮತ್ತೆ ವಾಪಸ್ಸು ಒಂದು ವಾರದಲ್ಲೇ ಅದನ್ನು ಆಗಬೇಕು ಅಂತ ಪಣ ತೊಟ್ಟು ಸಂಕಲ್ಪ ಮಾಡಿ ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರ ಇದೆಯಲ್ಲ. ನಾನು ನನ್ನ ಬಿಜೆಪಿಯ ಸ್ನೇಹಿತರುಗಳು ವಿಜೇಂದ್ರ ಮತ್ತು ಅಶೋಕಣ್ಣ ಭಾಳ ಟೀಕೆಗಳನ್ನು ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದೆ ನಾನು, ನೀವೇನು ಬೇಕಾದ್ರೂ ಟೀಕೆ ಮಾಡಿ, ಟೀಕೆಗಳು ಸಾಯ್ತದೆ, ನನ್ನ ಕೆಲಸ ಉಳಿತದೆ ಅನ್ನೋ ಮಾತನ್ನು ನಾನು ಹೇಳಿದೆ. ಹಂಗೆ ಅವ್ರು ಮಾಡಿದಂಥ ಟೀಕೆಗಳು ಸತ್ತೋಯ್ತು. ರಾತ್ರೋರಾತ್ರಿ ನಾವೆಲ್ಲ ಸೇರಿ ಎಲ್ಲ 3 ಸಂಸ್ಥೆಯವರ ಹತ್ರ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಇಡೀ ದೇಶದ ಜನ, ಇಡೀ ದೇಶದ ಎಲ್ಲ ರೈತರು ಯಾವ್ಯಾವ ಭಾಗದಲ್ಲಿ ಅಣೆಕಟ್ಟುಗಳಿವೆ, ಕಾಶ್ಮೀರದಿಂದ ಕನ್ಯಾಕುಮಾರಿಗೂ ಎಷ್ಟು ಅಣೆಕಟ್ಟಿದೆ, ಎಲ್ಲ ಇಂಜಿನಿಯರ್ಗಳು ಕರ್ನಾಟಕದವರು ಯಾವ ರೀತಿ ಈ ಬಗೆಹರಿಸ್ತಾರೆ, ಇಷ್ಟು ದೊಡ್ಡ ಡ್ಯಾಮ್ ಇದು, ಇಂಥ ದೊಡ್ಡ ಡ್ಯಾಮಿನ ನೀರಿನ ಹೆಂಗೆ ಹಿಡಿತಾರೆ, ಈ ಡ್ಯಾಮ್ ಉಳಿತದೋ ಡ್ಯಾಮ್ ಒಡೆದೋಗ್ತದೋ ಅನ್ನೋದನ್ನು ಭಾಳ ದಿಟ್ಟವಾಗಿ ಯೋಚನೆ ಮಾಡ್ತಾ ಇದ್ರು. ನನಗೆ 100 ಕರೆಗಳು ಬಂತು. ನನಗೆ ಆತ್ಮವಿಶ್ವಾಸ, ನಾವು ಮಾಡುವಂಥ ಕೆಲಸ ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಹುಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೇಗಿಲು ಉಳದೆ ಯಾವ ಜಮೀನು ಕೂಡ ಭೂಮಿ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಶ್ರಮ ಇಲ್ಲದೆ ಫಲ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶ್ರಮ ಇರ್ತದೋ ಅಲ್ಲಿ ಫಲ ಇರ್ತದೆ. ಹಂಗೆ ನಮ್ಮ ಅನುಭವ, ನಮ್ಮ ದಿಟ್ಟ ನಿಲುವು, ನಮ್ಮ ಛಲ ಇವೆಲ್ಲ ಸೇರಿ ಸಾಧ್ಯ ಆಗಿ ಇವತ್ತು ಒಂದು ವಾರದಲ್ಲೇ ವಾಪಸ್ಸು ಒಂದು ಡ್ಯಾಮ್ಗೆ 19 ಗೇಟನ್ನು ಮಾಡಿ ವಾಪಸ್ ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಅನೇಕ ಸಂದರ್ಭದಲ್ಲಿ,